ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿಂದ ನಾನು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ವ್ಲಾಗ್ಗೆ ಫಸ್ಟ್ ನಾನು ವೆಯ್ಟ್ ಲಾಸ್ ಜರ್ನಿನೇ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಏನೇನು ಫುಡ್ ತಿಂತೀನಿ ಎಲ್ಲನೂ ನನ್ನ ವೆಯ್ಟ್ ಲಾಸ್ ಆಗೋವರೆಗೂ ನಾನು ಎಷ್ಟಾಗುತ್ತೋ ಅಷ್ಟೂ ನಾನು ನಿಮಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಇದು ನಾನು ಬೆಳಿಗ್ಗೆ ಫಸ್ಟ್ ಎದ್ದಿದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿತೀನಿ. ವಾಶ್ರೂಮ್ ಮುಗಿಸ್ಕೊಂಡು ಆಗಿದ ತಕ್ಷಣ ಫಸ್ಟು ವೆಯ್ಟ್ ಚೆಕ್ ಮಾಡ್ತೀನಿ. ಇದರಿಂದ ನಮಗೆ ಡೈಲಿ ಎಷ್ಟು ವೆಯ್ಟ್ ಲಾಸ್ ಆಗ್ತೈತೆ, ಎಷ್ಟು ವೆಯ್ಟ್ ಗೇನ್ ಆಗ್ತಿದೆ ಅಂತೆಲ್ಲ ಗೊತ್ತಾಗುತ್ತೆ. ಅದಾದಮೇಲೆ ನಾನು ಕೊಕೊನಟ್ ವಾಟ್ರ್ ಕುಡಿದೆ. ಇದನ್ನ ಡೈಲಿ ಆದಷ್ಟು ಕನ್ಸ್ಯೂಮ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಬಾದಾಮಿನ ನೆನೆಸ್ಬಿಟ್ಟು ಬೆಳಿಗ್ಗೆ ಸಿಪ್ಪೆ ಸುಲಿದು ತಿಂತೀನಿ. ಯಾಕೆ ಬಾದಾಮಿನ ಸಿಪ್ಪೆ ಸುಲಿದು ತಿನ್ನೋದಂದರೆ, ನನಗೆ ಗೊತ್ತಿರೋ ಪ್ರಕಾರ, ನಾನು ಚೆಕ್ ಮಾಡಿ ತಿಳ್ಕೊಂಡಿರೋ ಪ್ರಕಾರ, ಬಾದಾಮಿ ರಾ ಆಗಿ ತಿಂದರೆ ಏನೂ ಆಗಲ್ಲ. ಬಟ್ ಅದು ನಮಗೆ ಡೈಜೆಸ್ಟ್ ಆಗೋದು ಸ್ವಲ್ಪ ಕಷ್ಟ. ಅದ್ರ ಬದಲು ನಾವು ನೈಟೆಲ್ಲ ಸೋಕ್ ಮಾಡಿಬಿಟ್ಟು ಬೆಳಿಗ್ಗೆ ಸಿಪ್ಪೆ ಸುಲಿದು ತಿಂದರೆ ನಮಗೆ ಡೈಜೆಸ್ಟ್ ಆಗೋದು ತುಂಬ ಈಸಿಯಾಗಿ ಆಗುತ್ತೆ. ಮತ್ತು ಅದು ಏನು ಬೇಕು ನಮಗೆ ಅದರಿಂದ ಪ್ರೋಟೀನು ಅದು ಬೇಗ ನಮಗೆ ರೀಚ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬಾದಾಮಿನ ಬೆಳಿಗ್ಗೆ ನೈಟೆಲ್ಲ ನೆನೆಸ್ಬಿಟ್ಟು ಬೆಳಿಗ್ಗೆ ಸಿಪ್ಪೆ ಸುಲಿದು ತಿಂತಾರೆ. ಇಷ್ಟು ನನಗೆ ಗೊತ್ತಿರೋ ಪ್ರಕಾರ. ನಿಮಗೆ ಹೆಂಗೆ ಗೊತ್ತು, ಏನಕ್ಕೆ ಬಾದಾಮಿನ ಸಿಪ್ಪೆ ಸುಲಿದು ತಿಂತಾರೆ ಅಂತ ನಿಮಗೇನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ. ಮತ್ತು ಡೈಲಿ ನಾವು 3 ಲೀಟ್ರದು ವಾಟ್ರ್ ಕನ್ಸ್ಯೂಮ್ ಮಾಡಲೇಬೇಕು. ಸೊ ಅದಕ್ಕೆ ನಾನು ವಾಟ್ರ್ ಬಾಟ್ಲಲ್ಲಿ 3 ಲೀಟ್ರ್ ಎಷ್ಟಾಗುತ್ತೋ ಅಷ್ಟು ಬಾಟ್ಲನ್ನ ನಾನು ಪಕ್ಕದಲ್ಲಿ ಇಟ್ಕೊಂಡ್ಬಿಡ್ತೀನಿ. ನಾನು ಡೈಲಿ ಎಷ್ಟು ಕುಡಿತಾ ಇದ್ದೀನಿ ಅಂತ ನನಗೆ ಗೊತ್ತಾಗುತ್ತೆ. 3 ಲೀಟ್ರಿಗಿನ್ನ ಜಾಸ್ತಿ ಕುಡಿದ್ರೆ ಪರವಾಗಿಲ್ಲ, ಬಟ್ ಕಮ್ಮಿ ಕುಡಿಬಾರ್ದು ಅಂತ ಹೇಳ್ಬಿಟ್ಟು ನಾನು 3 ಲೀಟ್ರ್ ಲೆಕ್ಕದಲ್ಲಿ 2 ಬಾಟ್ಲನ್ನ ಇಟ್ಕೊಂಡಿದ್ದೀನಿ. ಇದೆಲ್ಲ ಖಾಲಿ ಮಾಡಾದಮೇಲೆ ನಾನು ಬೇರೆದಕ್ಕೆ ಹೋಗ್ತೀನಿ. ಇದನ್ನೇ ಗ್ಲಾಸಲ್ಲಿ ಇಟ್ಕೊಂಡು ವಾರ್ಮ್ ವಾಟ್ರಾಗೂ ಕುಡಿತೀನಿ. ಇದೆಲ್ಲ ಆದಮೇಲೆ ಬೇಕಾದರೆ ನಾನು ಬೇರೆ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಮ್ಮ ಮನೆ ಕಿಚನ್ ನೋಡಿ ಹೇಗಿದೆ. ಇಷ್ಟೆಲ್ಲ ನಾನು ಇವಾಗ ಕ್ಲೀನ್ ಮಾಡಬೇಕು. ನೈಟೆಲ್ಲ ಒಂದೊಂದು ಸರಿ ತುಂಬ ಟಯರ್ಡ್ ಆಗಿಬಿಟ್ರೆ ನಾನು ಬೆಳಿಗ್ಗೆ ಮಾಡ್ಕೊತೀನಿ. ಸೊ ಇದೆಲ್ಲ ವಾಶ್ ಮಾಡಬೇಕು. ನಾನು ಯಾವುದೇ ವರ್ಕೌಟು ಮತ್ತು ಏನೂ ಮಾಡ್ತಿಲ್ಲ, ಬರೀ ಆ್ಯಪ್ಸ್ಗೆ ಮಾತ್ರ ವರ್ಕೌಟ್ ಮಾಡ್ತಾಯಿದ್ದೀನಿ. ಬೇರೆ ಯಾವುದಕ್ಕೂ ವರ್ಕೌಟ್ ಮಾಡ್ತಾಯಿಲ್ಲ ನಾನು. ಯಾಕಂದರೆ ನನಗೆ ಮನೇಲಿರೋ ಕೆಲಸಗಳೇ ತುಂಬ ಇರುತ್ತೆ. ನಾನು ಈ ಥರ ಮ್ಯೂಸಿಕ್ ಎಲ್ಲ ಕೇಳಿಕೊಂಡು ಡೈಲಿ ಈ ಥರ ಕೆಲಸ ಮಾಡ್ತಾಯಿರ್ತೀನಿ. ನನಗೆ ಯಾವಾಗ ಕೆಲಸ ಮನೇಲಿ ಇರಲ್ಲ ಅಂದ್ಕೊತೀನೋ ಆವಾಗ ನಾನು ಯಾವುದಾದ್ರೂ ವರ್ಕೌಟ್ ಮಾಡ್ತೀನಿ. ಇದೆಲ್ಲ ಕ್ಲೀನ್ ಮಾಡೋಷ್ಟಕ್ಕೆ ನನಗೆ ಅಟ್ಲೀಸ್ಟ್ ಒಂದು 45 ಮಿನಿಟ್ಸ್ ಆದರೂ ಆಗೋಗ್ಬಿಡುತ್ತೆ. ಇದಾದಮೇಲೆ ನಾನು ಬೇರೆ ಕೆಲಸ ಮುಗಿಸ್ಕೊತೀನಿ. ಆದರೆ ನಾನು ಕಂಟಿನ್ಯೂಸ್ ಆಗಿ ಕೆಲಸ ಮಾಡೋಕ್ಕೂ ಆಗಲ್ಲ. ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಾಡ್ತೀನಿ. ಯಾಕಂದರೆ ನನಗೆ ಕಂಟಿನ್ಯೂಸ್ ಆಗಿ ಏನಾದರೂ ಕೆಲಸ ಮಾಡ್ತಾಯಿದ್ರೆ ತಲೆ ಎಲ್ಲ ಚಕ್ಕರ್ ಹೊಡಿಯೋದು ಅದೆಲ್ಲ ಆಗುತ್ತೆ. ಅದೆಲ್ಲರಿಗೂ ಆಗುತ್ತಾ ನನಗೆ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಆ ಥರ ಆಗೋದಿದ್ರೆ ನನಗೆ ಹೇಳಿ. ಆದರೆ ಇದಕ್ಕೆ ಏನು ಫುಡ್ ಬೇಕೋ ಅದನ್ನ ನಾನು ಕನ್ಸ್ಯೂಮ್ ಮಾಡಬೇಕು. ಮನೆ ಆಚೆ ಫುಡ್ಡು ಮತ್ತು ಮನೇಲೇ ಮಾಡಿದ್ರೂ ಬರೀ ಏನೋ ಒಂದು ನಾರ್ಮಲ್ ಒಂದೇ ಸಾರನ್ನೇ ಪದೇ ತಿನ್ನೋದು, ಎಲ್ಲ ಅಡುಗೆನೂ ಪದೇ ಮಾಡ್ಕೊಂಡು ತಿನ್ನೋದು ಇದೇ ಆಗುತ್ತೆ. ಸೊ ಅದಕ್ಕೆ ಇನ್ನು ಮುಂದೆ ಆದರೂ ಸ್ವಲ್ಪ ಡಿಫ್ರೆಂಟಾಗಿ ಏನು ಹೆಲ್ದಿ ಇದೆ, ಏನು ಎನರ್ಜಿ ಕೊಡುತ್ತೆ ಅದನ್ನು ತಿನ್ನೋಣ ಅಂದ್ಕೊಂಡಿದ್ದೀನಿ. ನನಗೆ ಅಂತೂ ತುಂಬ ಇದು ಬೆಳಿಗ್ಗೆಯಿಂದ ಅದು ಎಷ್ಟು ಕಿತ ಆಗುತ್ತೆ ನನಗೆ ಅಂದರೆ ತಲೆ ಚಕ್ಕರ್ ಅಷ್ಟು ಕಿತ ಆಗುತ್ತೆ. ನಾನು ಅದಕ್ಕೆ ತುಂಬ ರೆಸ್ಟ್ ಮಾಡ್ತೀನಿ. ಒಂದು ಕೆಲಸ ಮಾಡಿದ ತಕ್ಷಣ ತುಂಬ ಸುಸ್ತಾಗಿಬಿಡುತ್ತೆ. ಸೊ ಅದಕ್ಕೆ ಗ್ಯಾಸ್ಟ್ರಿಕ್ಕು ಜಾಸ್ತಿ ಇದೆ. ಅದಕ್ಕೆ ಟೈಮ್ ಕರೆಕ್ಟಾಗೂ ತಿನ್ನಬೇಕು ಅಂತಲೂ ಡಿಸೈಡ್ ಮಾಡಿದ್ದೀನಿ. ಇದಕ್ಕಿಂತ ಮುಂಚೆನೂ ನಾನು ವೆಯ್ಟ್ ಲಾಸ್ ಮಾಡಿದ್ದೆ, 5 kg ಏನೋ ಮಾಡಿದ್ದೆ. ಈಗ 70ಗೆ ಬಂದಿದ್ದೀನಿ. ಮತ್ತೆ ತಿರ್ಗಾ ನಾನು ಒಂದು 5 ಮಂತ್ಸ್ ಏನೋ ಗ್ಯಾಪ್ ಬಿಟ್ಬಿಟ್ಟಿದ್ದೀನಿ. ಇವಾಗ ಮತ್ತೆ ಶುರು ಮಾಡಬೇಕು. ಆಗೆಲ್ಲ ಮತ್ತೆ ನಾರ್ಮಲಿಗೆ ಬಂದಿತ್ತು, ಮತ್ತೆ ಈಗ ಶುರು ಆಯಿತು. ಸೊ ಅದಕ್ಕೆ ನಾನು ಇವಾಗಿಂದ ಮತ್ತೆ ಹೆಲ್ದಿಯಾಗಿ ತಿನ್ನೋಣ ಅಂದ್ಕೊಂಡಿದ್ದೀನಿ. ಎಲ್ಲ ಕ್ಲೀನ್ ಆದಮೇಲೆ ಫಸ್ಟು ನಾನು ಸಿಂಕಿಂದ ಎಲ್ಲ ನೀರು ತೆಗೆದ್ಬಿಟ್ಟು ಫಸ್ಟು ಡೆಟಾಯ್ಲ್ ಹಾಕ್ಬಿಟ್ಟು ನಾನು ಅಲ್ಲೆಲ್ಲ ಕ್ಲೀನ್ ಮಾಡ್ಕೊತೀನಿ. ಸಿಂಕೆ ಆಗಲಿ ಸಜ್ಜಾ ಗ್ಯಾಸು ಅಲ್ಲಿ ಎಲ್ಲ ಕಡೆನೂ ನಾನು ಡೆಟಾಯ್ಲ್ ಹಾಕಿನೇ ಕ್ಲೀನ್ ಮಾಡ್ಕೊಳ್ಳೋದು. ಯಾಕಂದರೆ ನನಗೆ ಅದು ಯೂಸ್ ಮಾಡಿದಾಗಿಂದ ನನಗೆ ಇದುವರೆಗೂ ಕಿಚನಲ್ಲಿ ಜಿರಳೆ ಇರೋದು ಅದೆಲ್ಲ ಏನೂ ಬಂದಿಲ್ಲ. ಸೊ ಅದಕ್ಕೆ ನಾನು ಫಸ್ಟಿಂದನೂ ಅದನ್ನೇ ಟ್ರೈ ಮಾಡ್ತೀನಿ.
ಫುಲ್ಲು ಡೆಟಾಯ್ಲ್ ಹಾಕಿ ಬೆಳಿಗ್ಗೆ ಆದರೂ ಸರಿ ಇಲ್ಲ ನೈಟ್ ಆದರೂ ಸರಿ ದಿನಕ್ಕೆ 1 ಟೈಮು ನಾನು ಡೆಟಾಯ್ಲ್ ಹಾಕ್ಬಿಟ್ಟು ಫುಲ್ಲು ಕ್ಲೀನ್ ಮಾಡ್ಕೊತೀನಿ. ಸೊ ನನಗೆ ಜಿರಳೆಗಳು ಆದಷ್ಟು ಕಮ್ಮಿ ಇರುತ್ತೆ. ಅಕಸ್ಮಾತ್ ನಾನೇನಾದರೂ ಜಿರಳೆಗಳು ನಮ್ಮ ಮನೇಲಿ ಇಲ್ಲ ಅಂದರೂ ಬೇರೆಯವ್ರ ಮನೆಯಿಂದನೂ ಬಿಲ್ಡಿಂಗಲ್ಲಿ ಇರೋದ್ರಿಂದ ಬೇರೆಯವ್ರ ಬಿಲ್ಡಿಂಗಿಂದನೂ ಬರೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಯಾವಾಗ್ಲೂ ಡೆಟಾಯ್ಲ್ ಹಾಕಿ ಒಂದ್ಸರಿ ಕ್ಲೀನ್ ಮಾಡ್ಕೊತೀನಿ. ನನಗೆ ಇದುವರೆಗೂ ಜಿರಳೆ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಬಂದಿಲ್ಲ. ಬೇರೆ ಕಡೆಯಿಂದ ಬಂದಿದೆ, ನಾನು ಅದನ್ನ ಇದು ಮಾಡಿದ್ದೀನಿ, ಬಟ್ ನಮ್ಮನೇಲಂತೂ ಇಲ್ಲ. ಇದು ಸ್ವಲ್ಪ ಎಫೆಕ್ಟಿವ್ ಅಂತ ನನಗನ್ಸುತ್ತೆ. ಯಾಕಂದರೆ ನಾನು ಒಂದೊಂದು ಸರಿ ದಿನ ಮಾಡಲ್ಲ, ಆದರೆ ಯಾವಾಗಾದರೂ ಒಂದೊಂದು ಸರಿ ನಾನು ನೈಟಲ್ಲಿ ಪಾತ್ರೆಗಳು ಬಿಟ್ಟು ಮಲಗಿದ್ದೀನಿ. ಅಂಥ ಟೈಮಲ್ಲೆಲ್ಲ ಜಿರಳೆಗಳೆಲ್ಲ ಬರೋ ಚಾನ್ಸಸ್ ತುಂಬ ಇರುತ್ತೆ ಅಂತ ಹೇಳ್ತಾರೆ. ಆದರೂ ನನಗೆ ಇದುವರೆಗೂ ಆ ಥರ ಎಲ್ಲ ಪ್ರಾಬ್ಲಮ್ಸ್ ಬಂದಿಲ್ಲ. ಸೊ ಅದಕ್ಕೆ ನೀವು ಟ್ರೈ ಮಾಡಿ, ದಿನ ಇಲ್ಲ ನೈಟೆಲ್ಲ ಪಾತ್ರೆ ಎಲ್ಲ ವಾಶ್ ಆದಮೇಲೆ ಒಂದು ಸರಿ ಇದನ್ನ ಟ್ರೈ ಮಾಡಿ. ನಿಮಗೂ ಯೂಸ್ಫುಲ್ ಆದರೆ ನನಗೆ ಕಮೆಂಟ್ ಮಾಡಿ. ಕಿಚನ್ ಎಲ್ಲ ಕ್ಲೀನ್ ಆಯಿತು. ಈಗ ಆಫ್ಟರ್ನೂನ್ಗೆ ನಾನು ಲಂಚ್ ಮಾಡ್ಕೊಬೇಕು. ಸೊ ಈಗ ಲಂಚ್ ಮಾಡೋಣ. ನಾ ಇವಾಗ ಆ್ಯಕ್ಚುಲಿ ಬ್ರೇಕ್ಫಾಸ್ಟು ಮಾಡಿಲ್ಲ. ಯಾಕಂದರೆ ನನಗೆ ಆವಾಗಲೇ ಸ್ವಲ್ಪ ಸುಸ್ತಾಯಿತು ಅನ್ನಲ್ಲ, ಆವಾಗೇ ನಾನು ಸ್ವಲ್ಪ 1-2 ಬಿಸ್ಕೆಟ್ ತಿಂದ್ಬಿಟ್ಟೆ. ಸೊ ಅದಕ್ಕೆ ಸುಮ್ಮನೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದೆ. ನನಗೆ ಆ 2 ಬಿಸ್ಕೆಟೇ ಹೊಟ್ಟೆ ತುಂಬೋಯ್ತು. ಸೊ ಅದಕ್ಕೆ ಸ್ಕಿಪ್ ಮಾಡಿಬಿಟ್ಟು ಇವಾಗ ಮಧ್ಯಾಹ್ನಕ್ಕೆ ಲಂಚ್ ಮಾಡ್ಕೊತಾ ಇದ್ದೀನಿ. ಇವಾಗ ಬ್ರೇಕ್ಫಾಸ್ಟ್ ನಾನು ಏನಾದರೂ ಬೇರೆ ಮಾಡ್ಕೊಂಡಿದ್ರು ಇನ್ನೂ ಕ್ಯಾಲೋರಿ ಜಾಸ್ತಿ ಆಗೋದು. ಸೊ ಅದಕ್ಕೋಸ್ಕರ ಮಧ್ಯಾಹ್ನಕ್ಕೆ ಇವಾಗ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನಕ್ಕೆ ನಾನು ಪಲ್ಯ ಮಾಡ್ಕೊತಾ ಇದ್ದೀನಿ, ಅಂದರೆ ಕ್ಯಾರೆಟು ಬೀನ್ಸ್ ಪಲ್ಯ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಸಡನ್ನಾಗಿ ಮಾರ್ನಿಂಗು ನಾನು ಡಿಸೈಡ್ ಮಾಡಿದ್ದು ಇವತ್ತಿಂದ ವೆಯ್ಟ್ ಲಾಸ್ಗೆ ಎಲ್ಲ ಫುಡ್ಡು ತಿನ್ನೋಣ, ಎಲ್ಲ ಇದು ಮಾಡೋಣ ಅಂದ್ಬಿಟ್ಟು. ನಾಳೆ ಅಂದ್ಕೊಂಡಿದ್ರೆ ನಾಳೆವರೆಗೂ ಹೋಗ್ತಾನೆ ಇರುತ್ತೆ ಅಂದ್ಬಿಟ್ಟು ಸೊ ಇವತ್ತಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಮನೇಲಿ ಏನೇನಿದೆ ಆ ಐಟಮಲ್ಲಿ ಇವಾಗ ಸದ್ಯಕ್ಕೆ ಮಾಡ್ತಾಯಿದ್ದೀನಿ. ಬಟ್ ಆ್ಯಕ್ಚುಲಿ ನಾಳೆಯಿಂದ ನಾನು ಏನು ಫಸ್ಟು 5 kg ಹೇಗೆ ಲಾಸ್ ಮಾಡಿದ್ದೆ, ಅದಕ್ಕೇನು ಫುಡ್ ತಿಂದೆ ಅದನ್ನ ನಾಳೆಯಿಂದ ತಿಂತೀನಿ. ಆದರೆ ಡೈಲಿ 2 eggs ಕನ್ಸ್ಯೂಮ್ ಮಾಡಲೇಬೇಕು. ಅದು ಏನಿಲ್ಲ ಅಂದರೂ ಅದು ಒಂದು ಒಳ್ಳೆ ಪ್ರೋಟೀನ್ ಆಗುತ್ತೆ ನಮಗೆ ಡೈಲಿ. ಸೊ ಅದಕ್ಕೆ ಅದನ್ನ ನಾಳೆಯಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಈಗ ಮನೆಯಲ್ಲಿ ಏನಿದೆ ಅಟ್ ಪ್ರೆಸೆಂಟ್ ಏನಿದೆ ಅದನ್ನ ಮಾತ್ರ ಮಾಡ್ಕೊಂಡು ತಿಂತಾಯಿದ್ದೀನಿ ಇವತ್ತು. ಆ್ಯಕ್ಚುಲಿ ನಾಳೆಯಿಂದ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಲ್ಲ, ಇಂಟರ್ಮಿಟಿಂಗ್ ಫಾಸ್ಟಿಂಗ್ ಮಾಡ್ತಾಯಿದ್ದೀನಿ. ಅಂದರೆ 12 o'clock ಆಫ್ಟರ್ನೂನ್ 12 o'clock-ಇಂದ 8 hours ತಿಂತೀನಿ. ಅದಾದಮೇಲೆ ಏನೂ ತಿನ್ನಲ್ಲ. ಯಾಕಂದರೆ ನನಗೆ ಮಾರ್ನಿಂಗಿನ ನೈಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಊಟ ಬೇಕೇ ಬೇಕು, ಇಲ್ಲ ಅಂದರೆ ಸರಿಯಾಗಿ ನಿದ್ದೆ ಆಗಲ್ಲ, ಏನೂ ಆಗಲ್ಲ. ಸೊ ಅದಕ್ಕೆ ನಾನು ಇಂಟರ್ಮಿಟಿಂಗ್ ಫಾಸ್ಟಿಂಗ್ ಜೊತೆಗೆ ಮಾಡ್ತೀನಿ. ಯಾಕಂದರೆ ನನಗೆ ಸ್ವಲ್ಪ ಬೇಗ ರಿಸಲ್ಟ್ ಬರುತ್ತೆ ಇಂಟರ್ಮಿಟಿಂಗ್ ಫಾಸ್ಟಿಂಗ್ ಜೊತೆ ಮಾಡಿದ್ರೆ. ಸೊ ಅದಕ್ಕೋಸ್ಕರ ನಾನು ಇಂಟರ್ಮಿಟಿಂಗ್ ಫಾಸ್ಟಿಂಗ್ ಜೊತೆ ಮಾಡ್ತೀನಿ. ಈಗ ಸ್ವಲ್ಪ ಕರ್ಡು ಮತ್ತು ಪಲ್ಯ ಮತ್ತು ಅನ್ನ ತೊಗೊಂಡಿದ್ದೀನಿ. ಮೊಸರನ್ನ ಯಾಕೆ ಅಂದರೆ ನನಗೆ ಬಿಸಿಲಿಗೆ ಹೀಟ್ ಜಾಸ್ತಿ ಆಗಿದೆ ಬಾಡಿ. ಸೊ ಅದಕ್ಕೋಸ್ಕರ ಮೊಸರನ್ನ ಜೊತೆಗೆ ತಿಂತೀನಿ ವೆಜಿಟೇಬಲ್ಸ್ನ. ಅದಾದಮೇಲೆ ಈವ್ನಿಂಗು ಸ್ವಲ್ಪ ವಾಮಾಗಿ ನೀರು ಕುಡಿತೀನಿ. ಯಾಕಂದರೆ ಏನಾದರೂ ಸ್ವಲ್ಪ ಜಾಸ್ತಿ ಊಟ ಮಾಡಿದರೂ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಜೀರ್ಣ ಆಗಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ವಾಮಾಗಿ ಸ್ವಲ್ಪ ನೀರು ಕುಡಿತೀನಿ, 1 ಗ್ಲಾಸು. ಅಟ್ಲೀಸ್ಟ್ ಹಾಗಾದರೂ ನೀರನ್ನ ಅವಾಗವಾಗ ಕನ್ಸ್ಯೂಮ್ ಮಾಡ್ತಾ ಇರಬೇಕು ಅಂತೇಳ್ಬಿಟ್ಟು. ಬಟ್ ಫುಡ್ಡು ತಿಂದಾದ್ಮೇಲೆ ಒಂದು 2 hour ಆದರೂ 1 hour ಆದರೂ ಆದಮೇಲೆ ನಾನು ನೀರು ಕುಡಿತೀನಿ. ಈ ಥರ ಒಂದೇ ಊಟ ಆಗಿದ ತಕ್ಷಣ ಕುಡಿಯೋಕ್ಕೆ ಹೋಗಲ್ಲ. ಮತ್ತು ಮನೆಯೆಲ್ಲ ಕ್ಲೀನ್ ಆಗಿದ ತಕ್ಷಣ ಫಸ್ಟು ನಮ್ಮ ಮನೇಲಿ 2 pets ಇದೆ, ಅದಕ್ಕೆ ಫಸ್ಟು ಹೇರ್ಸ್ ಎಲ್ಲ ಕ್ಲೀನ್ ಮಾಡ್ತೀನಿ. ಯಾಕಂದರೆ ನಮ್ಮ ಮನೇಲಿ ಹೇರ್ಸ್ ಅದೇ ಸ್ವಲ್ಪ ಕೆಲಸ ಜಾಸ್ತಿ ನಮಗೆ. ಸೊ ಅದಕ್ಕೋಸ್ಕರ ಹೇರ್ಸ್ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಪಾಪ ಎಷ್ಟು ಚೆನ್ನಾಗಿ ನನ್ನ ಮಾತು ಕೇಳುತ್ತೆ ಅದು, ಅಂದರೆ ಅಷ್ಟು ಕ್ಯೂಟಾಗಿ ಮಾತು ಕೇಳುತ್ತೆ. ಸುಮ್ಮನೆ ತಲೆ ಬಾಚಿಸ್ಕೊತಾ ಇರುತ್ತೆ. ಈ ಕಡೆ ಒಂದು ಸೈಡಲ್ಲಿ ಒಂದಿದೆ ಅಲ್ಲ, ಅದು ಮಾತ್ರ ಸ್ವಲ್ಪ ತೀಟೆ ಮಾಡುತ್ತೆ. ಬಿಟ್ಟರೆ ಇದು ತುಂಬ ಸೈಲೆಂಟಾಗಿರುತ್ತೆ. ನಾನು ಏನು ಹೇಳ್ತೀನೋ ಎಲ್ಲ ಕೇಳಿಸ್ಕೊಂಡು ನೀಟಾಗಿ ತಲೆ ಬಾಚಿಸ್ಕೊಳ್ಳುತ್ತೆ. ನೋಡಿ ನೀವೇ ಎಷ್ಟು ನೀಟಾಗಿ ಅದು ತಲೆ ಬಾಚಿಸ್ಕೊತಾ ಇದೆ ಅಂದರೆ ಅಷ್ಟು ನೀಟಾಗಿ. ಇಲ್ಲಿ ಬಾ ಅಂದರೆ ಬರುತ್ತೆ, ಇಲ್ಲಾಂದರೆ ಇನ್ನೂ ಮಾಡು ನನಗೆ ಮಾಡಿಸ್ಕೊತೀನಿ ಅಂತ ಹೇಳುತ್ತೆ. ಚೆನ್ನಾಗಿರುತ್ತೆ. ನನಗೆ ಇದ್ರ ಜೊತೆನೇ ಟೈಮ್ ಪಾಸ್ ಆಗ್ತಾ ಇರುತ್ತೆ. ನಾನೆಲ್ಲ ಬೆಳಿಗ್ಗೆಯಿಂದ ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವ್ರಿಗೂ ತಲೆ ಬಾಚಿಬಿಡ್ತೀನಿ. ಮತ್ತು ನೈಟ್ಗೆ ನಾನು ಸ್ವಲ್ಪ ಅನ್ನ ಮತ್ತು ಸ್ವಲ್ಪ ಚಿಕನ್ ಸಾರು ತಿಂದೆ. ಇಷ್ಟು ತಿಂದರೆ ನನಗೆ ಸ್ವಲ್ಪ ನೈಟ್ ಒಳ್ಳೆ ನಿದ್ದೆ ಬರುತ್ತೆ ಅಂತ. ಸೊ ಇಷ್ಟೇ ಈ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮ್ಗೇನು ಇಷ್ಟ ಆಯಿತು, ಏನು ಯೂಸ್ಫುಲ್ ಆಯಿತು ಅದನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.